ಕಾವೇರಿ 2.0 ಸಾಫ್ಟ್ವೇರ್ನಲ್ಲಿ ದೋಷಗಳು ಹಾಗೂ ಡೌನ್ಲೋಡ್ನಿಂದ ಆಸ್ತಿ ನೋಂದಣಿ ಪ್ರಕ್ರಿಯೆ ಸಾಕಷ್ಟು ತೊಡಕಾಗಿತ್ತು. ಹಾಗಾಗಿ ಇನ್ನು ಮುಂದೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯು ಉಪನೋಂದಣಿ ಅಧಿಕಾರಿಗಳ ಕಚೇರಿ ಅವಧಿಯನ್ನ 1 ತಾಸು ವಿಸ್ತರಣೆಯನ್ನ ಮಾಡಿದೆ. ರಾಜ್ಯದ ಎಲ್ಲ ಉಪ ನೋಂದಾವಣಾಧಿಕಾರಿಗಳ ಕಚೇರಿಗಳಲ್ಲಿ ದಾಸ್ತಾವೇಜುಗಳ ನೋಂದಣಿಗೆ ನಿತ್ಯ 8,000 ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ತಾಂತ್ರಿಕ ದೋಷದಿಂದಾಗಿ ಕಳೆದ 3-4 ದಿನಗಳಿಂದ ಅತ್ಯಂತ ಕಡಿಮೆ ಸಂಖ್ಯೆಯ ದಾಸ್ತಾವೇಜುಗಳನ್ನು ಅಷ್ಟೇ ನೋಂದಣಿ ಮಾಡಲು ಸಾಧ್ಯವಾಗಿತ್ತು. ಮುಂಗಡವಾಗಿ ಅರ್ಜಿ ಸಲ್ಲಿಸಿ ನೋಂದಣಿಗೆ ದಿನಾಂಕ ಮತ್ತು ಸಮಯ ಕಾಯ್ದಿರಿಸಿಕೊಂಡಿದ್ದವರಿಗೂ ಸಹ ಸಾಕಷ್ಟು 2.0 ಕಾವೇರಿ ತಂತ್ರಾಂಶದಿಂದ ಸಮಸ್ಯೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಲಾಖೆಯು ಸಾರ್ವಜನಿಕರ ಅನುಕೂಲಕ್ಕಾಗಿ ಉಪ ನೋಂದಾವಣಾ ಅಧಿಕಾರಿಗಳ ಕಚೇರಿಯ ಅವಧಿಯನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಿದೆ. ಪ್ರತಿನಿತ್ಯ ಇದುವರೆಗೂ 10:30 ರಿಂದ 5:30 ಕೆಲಸವನ್ನ ಮಾಡ್ತಾ ಇದ್ದಂತಹ ಕಚೇರಿ ಇಂದಿನಿಂದ 10:30 ರಿಂದ 6:30 ಕೆಲಸ ಕಾರ್ಯವನ್ನ ನಿರ್ವಹಣೆ ಮಾಡುವುದರಿಂದ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಸಾಕಷ್ಟು ಅನುಕೂಲವಾಗುತ್ತಿದೆ ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಇನ್ನೂ 1 ಗಂಟೆ ಹೆಚ್ಚುವರಿಯಾಗಿ ರಿಜಿಸ್ಟರ್ ಮಾಡಿಸೋ ಟೈಮಿಂಗ್ಸ್ ಮುಂದಕ್ಕೆ ಹೋದ್ರೆ ಅದು ಬಹಳ ಒಳ್ಳೆ ಕೆಲಸ. ಅದಲ್ಲ ಇನ್ನೊಂದೆರಡು ನಿಮಗೆ ನಾವು ಇದು ಮಾಡ್ತೀವಿ. VIP ಸ್ಲಾಟ್ ಅಂತ 3 ಕೊಟ್ಟಿದ್ದೀರಾ, 3 ಸಾಲಲ್ಲ, ಒಂದು 5 ಸ್ಲಾಟ್ ಕೊಡಿಸಿ ಮಂತ್ರಿಗಳೇ. ನೀವು ಅದನ್ನು ಅದ್ರ ಬಗ್ಗೆ ಗಮನ ತಗೋಬೇಕು. ನೀವು 3 ಸ್ಲಾಟ್ ಯಾವುದಕ್ಕೂ ಸಾಲಲ್ಲ. ಯಾಕೆಂದ್ರೆ ದಿನ 15, 20, 30 ರಿಜಿಸ್ಟರ್ ಟೈಮಿಂಗ್ಸ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ವೆರಿಫೈ ಬೀಳ್ತವೆ, ಚಲನ್ ಇವು ದುಡ್ಡು ಕಟ್ಟೋದು. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಕೇಳ್ಕೊಂತೀವಿ. ಜನರಿಗೆ ಮತ್ತೆ ಈ ಒಂದು ಬಹಳಷ್ಟು ಜನ ಬಂದು ಉಪನೋಂದಣಾ ಕಚೇರಿ ಮುಂದೆ ಕಾಯ್ತಾ ಇದ್ರು. ಯಾಕೆಂದ್ರೆ ತಂತ್ರಾಂಶ ಅಪ್ಗ್ರೇಡ್ ಆಗದಲ್ಲೇ ಬಹಳ ಸ್ಲೋ ಆಗ್ತಾ ಇತ್ತು. ಇಂದಿನಿಂದ ಬಹಳ ವೇಗವಾಗಿ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ, ವೇಗವಾಗಿ ಆಗೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆಮೇಲೆ 1 ಅವರ್ ಜಾಸ್ತಿ ಮಾಡಿದ್ದಾರೆ. ತುಂಬಾ ಸಂತೋಷಕರ ವಿಚಾರ. ಮತ್ತೆ ರೈತರಿಗೆ, ಅಧಿಕಾರಿಗಳಿಗೆ, ಆಫೀಸರ್ಸ್ಗಳಿಗೆಲ್ಲ ಬಂದು ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಬೆಳಗ್ಗೆ 10:30 ರಿಂದ ಸಾಯಂಕಾಲ 5:30 ಮುಗಿಬೇಕಾದ ನೋಂದಣಿ 6:30 ವಿಸ್ತರಿಸಿ ಆದೇಶ ಹೊರಡಿಸಿರುತ್ತದೆ. ಇದರಿಂದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಒಂದು ರೀತಿ ಅನುಕೂಲ ಮತ್ತು ಸರ್ಕಾರಕ್ಕೂ ರಾಜಸ್ವ ನಷ್ಟ ಆಗದೆ ಇರೋ ಥರ ನಮ್ಮ ಸರ್ಕಾರ ಆದೇಶ ಹೊರಡಿಸಿ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಿದೆ.